ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿಯಲ್ಲಿ ಇಂದು ಮಾನ್ಯ ತಹಶೀಲ್ದಾರರು ಕಾರ್ಯಾಲಯ, ರಾಜ್ಯ ರೈತ ಸಂಘ, ಹಸಿರು ಸೇನೆ ತಾಲೂಕು ವತಿಯಿಂದ ಮನವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಸಮಿತಿ ಹುಣಸಗಿ, ಸುರಪುರ ಜಿಲ್ಲೆ ಯಾದಗಿರಿ ಎದ್ದು ಸಕಾಲಕ್ಕೆ ಸರಿಯಾಗಿ ಮುಂಗಾರು ಮಳೆ ಬರದೇ ಇರುವ ಕಾರಣ ರೈತರು ತಮ್ಮ ಜಮೀನುಗಳಲ್ಲಿ ಬಿತ್ತನೆ ಮಾಡೋದಕ್ಕೆ ಆಗಲಿಲ್ಲ. ಆದರೆ ಅಲ್ಲಲ್ಲಿ ಅಲ್ಪ ಸ್ವಲ್ಪ ಮಳೆಯಾದ್ದರಿಂದ ರೈತರು ಅಲ್ಪ ಸ್ವಲ್ಪ ಬಿತ್ತನೆ ಮಾಡಿರುತ್ತಾರೆ. ಅದು ಕೂಡ ಇಲ್ಲಿಯವರೆಗೂ ಸಂಪೂರ್ಣ ಮಳೆ ಇಲ್ಲದೆ ಬೆಳೆಗಳು ಒಣಗಿ ಹೋಗಿರುತ್ತವೆ. ಇದೇ ರೀತಿ 3 ಮತ್ತು 4 ವರ್ಷಗಳಿಂದ ನಡೆಯುತ್ತಲೇ ಬಂದಿದೆ. ಅತಿವೃಷ್ಟಿ, ಅನಾವೃಷ್ಟಿ ಒಂದಲ್ಲ ಒಂದು ಸಂಕಷ್ಟದಲ್ಲಿ ರೈತರು ಬಳಲುತ್ತಿದ್ದಾರೆ. ಆದ್ದರಿಂದ ಈಗಲೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಸಂಪೂರ್ಣ ಯಾದಗಿರಿ ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಧನವನ್ನು ಕೊಡಬೇಕೆಂದು ನಮ್ಮ ಸಂಘಟನೆ ಒತ್ತಾಯಿಸಿದೆ. ಗ್ರಾಮೀಣ ಭಾಗಕ್ಕೆ ಹೋಗುವ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಸೂಚನೆಯ ಅನುಸಾರ ಸರದಿಯ ರಸ್ತೆಗಳನ್ನು ಸುಧಾರಣೆ ಮಾಡಬೇಕು ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳಾಗಿರುವ ವಿದ್ಯುತ್ ಸೌಲಭ್ಯ, ಕುಡಿಯುವ ನೀರು ವ್ಯವಸ್ಥೆ, ಚರಂಡಿ ದುರಸ್ತಿ ಮತ್ತು ವಾರ್ಡ್ಗಳಲ್ಲಿರುವ ರಸ್ತೆಗಳ ಅಭಿವೃದ್ಧಿ ಮಾಡಿ ಮೂಲಭೂತ ಸೌಕರ್ಯಗಳನ್ನು ನೀಡುವಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದು, ಇದರ ಬಗ್ಗೆ ಸಾರ್ವಜನಿಕರು ಕೇಳಿದರೆ ಯಾವಾಗಲೂ ಹಣವಿಲ್ಲ, ದಿಲ್ಲಿ ಎಂದು ಹೇಳಿ ಕೈ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ವರದಿ ಹನುಮಂತ ದೊರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ದೇಶದ ಬೆನ್ನೆಲುಬು ಜೆಡಿ ಅಗ್ರಿಕಲ್ಚರ್ ಡಿಸಿ ಸರ್, ಆಮೇಲೆ ನಮಗೆ ಎಲ್ಲರಿಗೆ ಮೀಟಿಂಗ್ ಮಾಡಿ ಸಾಹೇಬರು ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ನಾವು ವಿಸಿಟ್ ಮಾಡ್ತೀವಿ. ಏನಾದರೂ ರಸಗೊಬ್ಬರ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರಿ, ನಮ್ಗೆ ಮಾಹಿತಿ ಕೊಡ್ರಿ. ನಿಮ್ಮದೇನು ಹೆಸರು ಹೇಳಲ್ಲ, ಎಲ್ಲಿ ನಾವು ವಿಸಿಟ್ ಮಾಡ್ತೀವಿ. ಯಾವ ಶಾಪ್ ಹೆಸರು ಕೊಟ್ಟರೆ ಸಾಕು ನಮಗೆ. ನೀವೇನು ನಿಮ್ಮ ಹೆಸರು ಹೇಳೋದು ನಾವು ಅದು ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಕ್ರಮ ಕೊಡ್ತೀವಿ. ಹಂಗೇನಂದ್ರೆ ಡಿ ಸಿ ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ರು. ಹಂಗೇನು ಹೆಚ್ಚಿಗೆ ರೈತರಿಗೆ ತೊಂದರೆ ಮಾಡೋದು, ಆಮೇಲೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದಕ್ಕೆ ಅವರು ಶಾಪ್ನ ಸಸ್ಪೆಂಡ್ ಮಾಡೋದು ಹೇಳಿದ್ದಾರೆ. ಜೆಡಿ ಅಗ್ರಿಕಲ್ಚರ್ ಸರ್ ಹೇಳಿದ್ದಾರೆ, ಆಮೇಲೆ ನಮ್ಮ ಡಿ ಸಿ ಸಾಹೇಬ್ ಹೇಳಿದ್ದಾರೆ. ಹಾಗಾಗಿ ಅದು ಏನಂದರೆ ವಿಸಿಟ್ ಮಾಡ್ತೀವಿ. ಒಬ್ಬರ ಮಾಹಿತಿ ಏನಾಗುತ್ತೆ ಬಿಸಿ ಇದ್ವಿ. ಆ ಕಡೆ ನಿನ್ನೆ ಮುಗಿದಿದೆ, ಹೆಸರೆಲ್ಲ ಕಂಪ್ಲೀಟ್ ಆಗಿದೆ. ಇವತ್ತು ರೆಗ್ಯುಲರ್ ವರ್ಕ್ ಮಾಡ್ತಾ ಇದ್ವಿ. ಇದನ್ನೆಲ್ಲ ನಾವು ಪರಿಹಾರ ಮಾಡಲು ಸಂಡೇ ಅದು ಆಗಸ್ಟ್ 15 ಏನು ಪ್ರಾಬ್ಲಮ್ ಆಗಿತ್ತು ಅಂತ ಇವೆಲ್ಲ ಸರಿ ಮಾಡಿದ್ವಿ. ಮೊನ್ನೆಯಿಂದ ರೆಗ್ಯುಲರ್ ಕೊಟ್ಟಿದ್ದು ಅಂತ ಫೋನ್ ಮೂಲಕ ಹೇಳಿದ್ದಾರೆ. ಆಮೇಲೆ ಅವ್ರನ್ನ ಕೂಡ ಬರೋಕ್ಕೆ ಹೇಳಿದ್ದೀನಿ 3 ಗಂಟೆ. ಅವ್ರಿಗೆ ಮಾಹಿತಿ ಕೊಡ್ತೀವಿ. ಮುಂದಿನ 16 ಸಿಬ್ಬಂದಿಯನ್ನು ಸರಿಯಾದ ಸುಧಾರಣೆ ಮಾಡಿ ಆಯಾ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಸ್ಪಂದನೆ ಮಾಡಿ ವರ್ಕ್ ಮಾಡೋಕ್ಕೆ ಹೇಳಿದ್ವಿ. ಅವ್ರು ಮಧ್ಯಾಹ್ನ ಒಂದು ಮೀಟಿಂಗ್ ಇಟ್ಟಿದ್ದೀವಿ ನಾವು. ಆಮೇಲೆ ರಸಗೊಬ್ಬರದ ಅಂಗಡಿಯವರು ಇದು ಸರಿ ವಿತರಣೆ ಮಾಡ್ತಿಲ್ಲ, ಹಾಗೆ ಹೆಚ್ಚಿನ ಇದು ರೇಟ್ಗೆ ಮಾರಾಟ ಮಾಡ್ತಾರೆ ಅಂತ ಹೇಳ್ತಿದ್ರಿ. ನಾವು ಅಗ್ರಿಕಲ್ಚರ್ ಏವನ್ನು ಕರೆಸಿ ಅವ್ರ ಸಮಕ್ಷಮದಲ್ಲಿ ಯಾವ ಎಲ್ಲ ಅಂಗಡಿಗಳಿಗೆ ಅದನ್ನು ನಮ್ಮ ಯಾವುದೇ ರೀತಿ ಹೆಚ್ಚಿನ ಬೆಲೆಗೆ ಮಾರಾಟ ಈಗ ಸದ್ಯ ಏನಪ್ಪ ಅಂದ್ರೆ ಬರಗಾಲ ಅದ. ಈ ಟೈಮೇ ಟೆಂಡರ್ ಕರೆದಿಗೆ ಸುಮ್ಮನೆ ಅವಾಗಳು ಊಳ್ತೇವೆ ಕೂಡ ಬರಲ್ಲ. ಈಗ ಕಾಲುವೆಗೆ ನೀರು ಹರಿಸಿದಾರೆ. ಏನಂದ್ರೆ ಒಳ ಅರಿವು ಎಲ್ಲಿವರೆಗೆ ನೀರು ಇರ್ತದೆ ಅಲ್ಲಿವರೆಗೆ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳ್ಯಾರ. ಒಳ ಅರಿವು ನೀರು ಬಂದ್ ಆಯ್ತಪ್ಪ ಅಂದ್ರೆ ಅದು ಮತ್ತೆ ವಾರಬಂದಿ ಸಿಸ್ಟಮ್ ಮಾಡ್ತಾರೆ. ಈಗ ಅವರು ಈಗ ಬಂದ್ ಮಾಡಿದ್ರಪ್ಪ ಅಂತಂದ್ರೆ ರೈತರ ಗತಿ ಏನು ಇಲ್ಲ, ಬೇಸಿಗೆಲೇ ಮಾಡ್ಬೇಕಾಗಿ ಏಳು ತೆಗೆದು ಅವೆಲ್ಲ ಬೇಸಿಗೆ ಏನಾಗಿತ್ತು, ಎಮ್ಮೆವ್ರಿಗೆ ಏನಾಗಿತ್ತು, ಎಲ್ಲರಿಗೆ ಏನಾಗಿತ್ತಲ್ಲ. ಮತ್ತೆ ಗ್ರಾಂಟ್ ಇವಾಗ ಬಂದು ಒಟ್ಟು ಇವಾಗ ಬರಲ್ಲ. ಅಡ್ವಾನ್ಸೇ ಮಾಡಿ ಮಾಡ್ಬಿಡಂತ ನಾವು ಹೇಳಕ್ಕಿಲ್ಲ. ಈಗ ಮಾಡ್ತೀವಿ ಅನ್ನೋಕ್ಕಿರ್ತಾರಲ್ಲ. ಈಗ ಮಾಡಿದ್ರೆ